ಹಾಯ್, ಯಾರೆಲ್ಲ ಈ ಕನ್ನಡತಿ ಜೊತೆ ಕತೆ ಕೇಳ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ. ಈ ಸಾಗರದ ಕೆನೆ ಹಾಲಂತಿದ್ದ ಅರುಣ ಮತ್ತೆ ಅತ್ತೆ ಕೊಡಿಸಿದ್ದ ಪಾಚಿ ಬಣ್ಣದ ಸೀರೆ ತೊಟ್ಟು ಕೊಂಬೆಯಂತೆ ಕಾಣುತ್ತಿದ್ದರೆ ಸಾಗರ್ಗೆ ಅವಳೊಂದಿಗೆ ಮತ್ತೊಮ್ಮೆ ಮದುವೆಯಾಗಬೇಕು ಅನಿಸುತ್ತಿತ್ತು. ಮೊದಲ ಬಾರಿಗಂತೂ ಅಷ್ಟು ಚೆನ್ನಾಗಿ ಮದುವೆಯಾಗಿಲ್ಲ, ಇವಾಗ ಇಷ್ಟಪಟ್ಟು ಮದುವೆಯಾಗುವ ಅನಿಸುತ್ತಿತ್ತು. ನೋಡಿ ಅತ್ತೆ, ನನ್ನನ್ನೇ ಜಗಳಗಂಟಿ ಅಂತಾರಲ್ಲ, ನಾನೇನು ಅಷ್ಟು ಕೆಟ್ಟವಳ ಹೇಳಿ ಅತ್ತೆಯ ವಕಾಲತ್ತು ಕೇಳಿದ್ದಳು. ಇಲ್ಲ ಮಗಳೇ, ನೀನು ಜಗಳಗಂಟಿಯಲ್ಲ, ಚಿನ್ನದಂಥ ಸೊಸೆ ನೀನು, ಗಲ್ಲ ಹಿಡಿದು ಹೇಳಿದ್ದರು ನಿಮ್ಮ ಮಗಗೆ ಹೇಳಿ. ಸಾಗರ್ನನ್ನು ನೋಡಿ ತುಟಿ ಕೊಂಕಿಸಿ ಹೇಳಿದ್ದಳು. ಯಾಕೋ ಅವಳ ಭಂಗಿಗಳೇ ಸಾಗರ್ನ ಹೃದಯವನ್ನು ಕೊರೆಯುವ ಗುಣಗಳಾಗಿದ್ದವು. ಸರಿ, ಇಬ್ಬರು ಹೊರಡಿ, ದೂರದ ಹಾದಿ ತಲುಪೋದಕ್ಕೆ ಸಮಯ ಹಿಡಿಯುತ್ತೆ. ಹೌದು ಮಗಳೇ, ನಿಮ್ಮ ಅತ್ತೆ ಹೇಳ್ತಿರೋದು ಸರಿಯಾಗಿದೆ, ನೀವು ಬೇಗ ಬೇಗ ಹೊರಡಿ ಎಂದರು. ರಾಮಚಂದ್ರ ಕೂಡ ಅವರ ಜೊತೆಗೆ ಹೇಳಿದ್ದರು. ನಮ್ಮ ಚೋಟ್ ಮೆಣಸಿನಕಾಯಿ ಮತ್ತು ಅವಳ ಪತಿದೇವ ಸಾಗರ್ ಶುರುವಾಗಿತ್ತು. ಅತ್ತೆ ಮಾವನ ಆಶೀರ್ವಾದ ಪಡೆದು ಹೊರಟಳು ಅರುಣ. ಅವಳನ್ನು ನೋಡಿ ಸಾಗರ್ ಕೂಡ ಅಮ್ಮ ಅಪ್ಪನ ಆಶೀರ್ವಾದ ಪಡೆದಿದ್ದ. ರಾಮಚಂದ್ರರು ಮಗನಿಗೆ ಮತ್ತೊಮ್ಮೆ ಕಿವಿಮಾತು ಹೇಳಿದ್ದರು. ಅಲ್ಲೆಲ್ಲ ಸಿಡಿ ಅನ್ನಬೇಡ, ಅರುಣನ ಗೋಳಿಕೋಬೇಡ ಅಂತ. ಈ ಅಪ್ಪ ಅಮ್ಮನಿಗೆ ನಾನು ಯಾವ ಥರ ಕಾಣಿಸ್ತೀನಿ? ಯಾವಾಗಲೂ ರೇಗೋದು ಬೈಯೋದು ಅಷ್ಟೇ ನನ್ನ ಕೆಲಸನಾ ಅಂತನಾ? ಮನಸ್ಸಲ್ಲೇ ಗೊಣಗಿದ್ದ ಅರುಣ ಕಡೆ ನೋಡಿ. ಮಗ ಸೊಸೆ ಇಬ್ಬರನ್ನೂ ನೋಡಿ ಖುಷಿಯಾಗಿತ್ತು. ಇಬ್ಬರ ಗಾಡಿ ಮಡಿಕೇರಿ ಕಡೆ ಸಾಗಿತ್ತು. ಇವರದ್ದು ಒಂಥರ ಮೌನ. ಈ ವಾರಗಳಲ್ಲೇ ಅತ್ತೆ ಮಾವನನ್ನು ತುಂಬ ಹಚ್ಚಿಕೊಂಡಿದ್ದಳು ಅರುಣ. ಅತ್ತೆಯನ್ನಂತೂ ಹೆಚ್ಚೆ. ಅಮ್ಮನನ್ನು ಬಿಟ್ಟು ಬರುವಾಗ ಅಮ್ಮನ ಬಗ್ಗೆ ಸ್ವಲ್ಪ ಕೋಪ ಇತ್ತು. ದೊಡ್ಡಪ್ಪನ ಮಾತು ಕೇಳಿ ಈ ಅಮ್ಮ ಯಾಕೆ ಯಾರ ಗೊತ್ತು ಗುರಿ ಇಲ್ಲದವರಿಗೆ ಮದುವೆ ಮಾಡಿ ಕೊಡ್ತಿದ್ದಾರೆ ಅಂತ. ಆದರೆ ಅವಳಿಗೆ ಗೊತ್ತೇ ಇರಲಿಲ್ಲ ಇಷ್ಟು ಬೇಗ ಈ ಮನೆಗೆ ಹೊಂದಿಕೊಂಡುವೆ ಎಂದು, ಇವರನ್ನು ಬಿಟ್ಟು ಹೋಗಲು ದುಃಖ ಪಡುವಂತೆ ಆಗುವುದು ಎಂದು. ಯಾಕೆ ಚೊಟ್ಮೆಣಸಿಕಾಯಿ ಇಷ್ಟೊಂದು ಸೈಲೆಂಟ್ ಆಗಿದೆಯಾ? ಏನಾಯಿತು? ಊರಿಗೆ ಹೋಗ್ತೀಯಾ ಅಂತ ಖುಷಿನೇ ಇಲ್ಲ? ಸ್ಟೇರಿಂಗ್ ಹಿಡಿದು ಹೇಳಿದ್ದ. ಅರುಣ ಮಾತ್ರ ಸುಮ್ಮನೆ ಇದ್ದಳು. ಪ್ರಯಾಣ ತುಂಬ ಕಷ್ಟ ಅನಿಸುತ್ತದೆ ಈ ಅರುಣ ಹೀಗೆ ಸೈಲೆಂಟ್ ಆಗಿರೋದ್ರೆ ಎಂದು ಅವಳನ್ನೇ ನೋಡಿದ್ದ. ಯಾಕೆ, ಏನಾಯಿತು? ಊರಿಗೆ ಹೋಗೋದು ಬೇಡ ಅಂದರೆ ಬೇಡ ಅನ್ನೋ, ಬಿಡು ವಾಪಸ್ ಹೋಗೋಣ. ಸ್ಟೇರಿಂಗ್ ತಿರುಗಿಸಿದ. ಅಯ್ಯೋ ಬೇಡ ಬೇಡ, ನಾನು ಊರಿಗೆ ಹೋಗಬೇಕು, ಅಮ್ಮನ ನೋಡಬೇಕು ಅಂತ ಅನ್ನಿಸ್ತಿದೆ. ವಾಪಸ್ ಹೋಗೋದು ಬೇಡ ಒಂದೇ ಸಮನೆ ಹೇಳಿದಳು. ಸರಿ ಮತ್ತೆ, ನೀನು ಯಾಕೆ ಹೀಗೆ ಕೂತ್ರೆ 4 ಗಂಟೆಗಳ ಕಾಲ ಡ್ರೈವ್ ಮಾಡೋಕ್ಕಾಗಲ್ಲಪ್ಪ. ಯಾಕೆ ಹೀಗೆ ಕೂತಿದೀಯಾ? ಮಾತಾಡು, ಸಾಗರ್ ಕೇಳಿದ್ದ. ಮೊದಲನೇದು, ನನ್ನ ಹೆಸರು ಚೋಟ್ಮೆಣಸಿಕಾಯಿ ಅಲ್ಲ, ನಾನು ಅರುಣ. ನನ್ನನ್ನು ಪದೇ ಪದೇ ಚೋಟ್ಮೆಣಸಿಕಾಯಿ ಅಂತ ಕರಿಬೇಡಿ, ಅರುಣ ಅಂತ ಕರೀರಿ ನೀಟಾಗಿ. ಅದೆಲ್ಲ ಸರಿ, ನಾವು ಇದ್ದಕ್ಕಿದ್ದ ಹಾಗೆ ಹೋಗ್ತಿದ್ದೀವಲ್ಲ, ಪಾಪ ನಮ್ಮ ಅಮ್ಮಂಗೆ ಗೊತ್ತಿರ್ತೆಯೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅರುಣ ಮಾತಿಗೆ ಅಯ್ಯೋ, ಅಪ್ಪ ಹೇಳಿದ್ದಾರೆ ಅಂದ್ರಲ್ಲ, ಗೊತ್ತಿರುತ್ತೆ. ನೀನೇ ನಿಮ್ಮಮ್ಮಂಗೆ ಫೋನ್ ಮಾಡಿ ವಿಚಾರಿಸ್ಬೋದಿತ್ತಲ್ವಾ? ವಿಚಾರಿಸ್ಬೋದು ತಾನೇ? ಅದರಲ್ಲಿ ಯೋಚನೆ ಮಾಡುವಂಥ ವಿಚಾರ ಏನಿದೆ? ನಿನ್ನ ಬಳಿ ಇವಾಗ ಫೋನ್ ಕೂಡ ಇದೆ ಅಲ್ವಾ? ಕೊಟ್ಟಿದ್ದ ಫೋನ್ ನೆನಪಿಸುತ್ತಾ ಹೇಳಿದ್ದ. ನನ್ನ ಹತ್ರ ಇದೆ, ಆದರೆ ನಮ್ಮ ಅಮ್ಮನ ಹತ್ರ ಫೋನ್ ಇಲ್ವಲ್ಲ. ಯಾರಿಗೋ ಫೋನ್ ಮಾಡೋದು, ಬೇರೆ ಯಾರ ನಂಬರ್ ಕೂಡ ನನ್ನ ಹತ್ರ ಇಲ್ಲ, ಸಪ್ಪಗೆ ಹೇಳಿದ್ದಳು. ಸರಿ ಬಿಡು, ಇವಾಗ ಊರಿಗೆ ಹೋಗ್ತೀವಲ್ಲ, ಆವಾಗ ಅಮ್ಮನಿಗೆ ನಿನ್ನ ನಂಬರ್ ಕೊಟ್ಟು ಬರುವೆ ಬಿಡು. ಮತ್ತೆ ಇಷ್ಟೊಂದು ಚಿಂತೆ ಮಾಡಬೇಕಾ? ಅಪ್ಪ ಹೇಳಿದ್ದಾರೆ ನಾವು ಬರ್ತಿದ್ದೀವಿ ಅಂತ. ಗೊತ್ತಿರುತ್ತೆ, ಅಮ್ಮ ಖುಷಿಯಾಗೇ ಇರ್ತಾರೆ ಅಲ್ವಾ? ಒಬ್ಬೆತ್ತಿ ಪ್ರಶ್ನೆ ಕೇಳಿದ್ದನು. ಅಷ್ಟೇ ಅವಳ ಉತ್ತರ. ಕಾರು ನಿಲ್ಲಿಸಿದ. ಇವಾಗ ನಾನು ಮಾತಾಡ್ತಾ ಇದ್ದೀನಲ್ವಾ, ಮತ್ತೆ ಯಾಕೆ ಕಾರು ನಿಲ್ಲಿಸಿದ್ದು? ಸಾಗರ್ ನೋಡಿ ಹೇಳಿದ್ದಳು. ಏನಕ್ಕೆ ಅಂದರೆ, ಬರೀ ಕೈಲಿ ಅಮ್ಮನ ಮನೆಗೆ ಹೋಗ್ತೀಯಾ? ಅಮ್ಮ ಹೇಳಿದ್ದಾರೆ ಅಲ್ವಾ ತಾನೇ, ಹೂವು ಹಣ್ಣು ಸ್ವೀಟ್ ಎಲ್ಲ ತೆಗೆದುಕೊಂಡು ಹೋಗೋದಕ್ಕೆ. ಅದನ್ನು ತಗೊಂಡು ಹೋಗೋದಕ್ಕೆ ನಿಲ್ಲಿಸಿದ್ದೀನಪ್ಪ. ನಾನು ಇಲ್ಲಿ ಸ್ವೀಟ್ ಅಂಗಡಿಯಲ್ಲಿ ಹೋಗಿ ಸ್ವೀಟ್ ತರ್ತೀನಿ, ನೀನು ಅಲ್ಲೇ ಹೂ ತೆಗೆದುಕೊ. ಕೈಗೆ 500 ನೋಟು ಕೊಟ್ಟು ಹೇಳಿದ್ದ. ಸರಿ ಎಂದು ಹೂವಿನ ಅಜ್ಜಿ ಬಳಿ ಹೋಗಿದ್ದ ಅರುಣ ಅಮ್ಮನಿಗಾಗಿ ಮಲ್ಲಿಗೆ ಮತ್ತು ಕನಕಾಂಬರ ಕಟ್ಟಿಸಿಕೊಂಡು 500ರ ನೋಟ್ ನೀಡಿದಳು. ಅಯ್ಯೋ ಇಲ್ಲವ್ವ, ಇಲ್ಲಿ ಚೇಂಜೇ ಇಲ್ಲ, ಬೋಣಿನೇ ಆಗಿಲ್ಲ. ಬೆಳಗ್ಗೆ ಎದ್ದು ನಿನ್ನದೇ ಮೊದಲ ವ್ಯಾಪಾರ, ಚೇಂಜ್ ಕೊಡವ್ವ ಎಂದರೆ, ಅಜ್ಜಿ ನನ್ನ ಹತ್ರ ಕೂಡ ಚೇಂಜ್ ಇಲ್ಲ, ಇರಿ ನನ್ನ ಗಂಡ ಬರ್ತಾರೆ ಎಂದಳು. ಏನು ಮಗ, ಹೊಸ ಮದುವೆ ಹೆಣ್ಣು ಅಂತಾರೆ, ಒಂಚೂರು ನಾಚಿಗೆ ವಯ್ಯಾರ ಏನು ಕಾಣಿಸ್ತಾನೆ ಇಲ್ಲ. ನನ್ನ ಗಂಡ ಬರ್ತಾರೆ ಅನ್ನೋವಾಗಲಾದರೂ ಕೆನ್ನೆ ಕೆಂಪಾಗಬಾರ್ದಾ? ಏನು ಹುಡುಗಿ ನೀನು, ನಿನ್ನ ಗಂಡ ಯಾಕವ್ವ, ನಿನ್ನ ಗಂಡ ಚೆನ್ನಾಗಿ ನೋಡ್ಕೊಳಕ್ಕಿಲ್ವಾ? ಕೆನ್ನೆ ಹಿಂಡಿ ಕೇಳಿದ್ದರು. ಗಂಡನ್ನ ಗಂಡ ಅಂತ ತಾನೇ ಅಂತಾರೆ, ಇನ್ನೇನು ಹೇಳೋಕ್ಕಾಗುತ್ತೆ? ಗಂಡ ಅಂತ ತಾನೇ ಹೇಳಬೇಕು. ಕೆನ್ನೆ ಬಿಡಿ, ನೋವಾಗ್ತಿದೆ, ಕೈ ಬಿಡಿಸಿಕೊಳ್ಳುತ್ತಾ ಹೇಳಿದಳು. ಓಹೋ, ಯಾಕೆ ನಿನ್ನ ಗಂಡ ಗಿಂಟಿದಾಗ ನೋವಾಗಲ್ವಾ? ಅಜ್ಜಿ ಮತ್ತೆ ಕೆಣಗಿದರು. ನಿಮ್ಮ ಹೂವು ಬೇಡ, ನೀವು ಬೇಡ ಬಿಡಿ ಎಂದು ಕೊಸರಾಡುತ್ತಾ ತಿರುಗಿದ್ದ ಅರುಣ ಮುಂದೆ ಸಾಗರ್ ನಿಂತಿದ್ದ. ಬಿಳಿ ಕೆನ್ನೆ ಕೆಂಪಾಗಿತ್ತು. ಏನಾಯಿತು, ಕೆನ್ನೆ ಯಾಕೆ ಕೆಂಪಾಗಿದೆ? ಸಾಗರ್ ಕೇಳಿದ್ದ. ಈ ಅಜ್ಜಿ ಕಡೆ ಬೆರಳು ಮಾಡಿ ತೋರಿಸುತ್ತಾ ಕೆನ್ನೆ ಮೇಲೆ ಕೈ ಇಟ್ಟು ಹೇಳಿದಳು. ನೋಡಪ್ಪ, ನಿನ್ನ ಹೆಂಡ್ತಿನ ಹೂವು ಬೇಡ ನಾನು ಬೇಡ ಅಂತ ಹೋಗ್ತಿದ್ದಾಳೆ ಕೆನ್ನೆ ಗಿಂಟಿದ್ದಕ್ಕೆ. ಇನ್ನು ನೀನೇನಾದರೂ ಕಚ್ಚಿದರೆ ಅಷ್ಟೇ, ನೀನೇ ಬೇಡ ಅಂತ ಹೋಗ್ತಾಳೆ.
ಎಂದಿದ್ದರು. ಅಜ್ಜಿಯ ಮಾತಿಗೆ ಅರುಣಾಗಿಂತ ಸಾಗರ್ಗೆ ಹೆಚ್ಚು ನಾಚಿಕೆಯಾಗಿತ್ತು. ಹೂವು ಯಾಕೆ ತಗೊಳ್ಳಿಲ್ವಾ? ಕೊಡಿ ಅಜ್ಜಿ, ಹೂವು ಎಷ್ಟಾಯಿತು ಎಂದು ಕೇಳಿದ್ದ ಸಾಗರ್. 150 ಆಯಿತು, ತಗೊಳಪ್ಪ. ಇದು ನಿನ್ನ ಹೆಂಡತಿಗೆ ಮುಡಿಸು. ನೋಡೋಕೆ ಮಾತ್ರ ಚೆನ್ನಾಗವಳೆ, ಪಳಗ್ಸೋಕೆ ಕಷ್ಟ ಅದೆ ನಿಂಗೆ. ನಿನ್ನ ಹೆಂಡ್ರ ಸಿಡುಕು ಜಾಸ್ತಿ ಬಿಡು. ಕೈಗೆ ಹೂವಿಡುತ್ತಾ ಹೇಳಿದ್ದರು. ಅವನು ಕೈಗೆ ದುಂಡು ಮಲ್ಲಿಗೆ ಹಿಡಿದು ಬರಲು, ನನಗೆ ಹೇಳಿ ತಾನೇ ನನಗೆ ಹೂವಿನ ಸ್ಮೆಲ್ ಆಗಲ್ಲ ಅಂತ. ಅಜ್ಜಿಯ ಮೇಲಿನ ಸಿಟ್ಟು ಹೂವಿನ ಮೇಲೆ ತೋರಿಸಿದ್ದಳು. ಅಲ್ಲ ಕಣವ್ವ, ನಾವೆಲ್ಲ ನಮ್ಮ ಗಂಡಿದ್ರು ಹಿತ್ಲೆ ಬೇಲಿ ಕಳೆ ಹೂ ಕೊಟ್ಟರು ಸಿಗಿಸ್ಕೊತಿದ್ವಿ. ನಿನ್ನ ಗಂಡ ದುಂಡು ಮಲ್ಲಿಗೆ ಕೊಟ್ಟರೆ ರೇಗ್ತೀಯಲ್ಲ, ಯಾಕೆ? ಹಳೆ ಅಜ್ಜಿ ಗೊಣಗಿದ್ದರು. ಏ ಅಜ್ಜಿ, ನಾನು ಯಾವಾಗ ಹೂ ಬೇಡ ಅಂತ ಹೇಳಿದ್ದು? ನಾನು ಹೇಳಿದ್ದು ಈ ಹೂ ಬೇಡ ಅಂತ. ನೀನು ಹೆಂಗೆ ಬಂದವರ ಜೊತೆ ಎಲ್ಲ ಮಾತಾಡ್ತಾ ಇದ್ರೆ ನಿನಗೆ ವ್ಯಾಪಾರನೇ ಆಗೋಕ್ಕಿಲ್ಲ. ಕಾಕಡ ಕೊಡು ನನಗೆ ಎನ್ನಲು ಸಾಗರ್ ಕೈಗೆ ಕಾಕಡ ಕೊಟ್ಟು, ಅದೆಷ್ಟು ದಿನ ಅಂತ ಹೀಗೆ ಸಿಡುಕ್ತೀಯಾ? ನಿನ್ನ ಗಂಡ ನಿನ್ನ ಪಳಗಿಸಿ ಕೈಗೆ 2 ಮಗ ಕೊಟ್ಟರೆ ಅಲ್ಲಿ ತನಕ ಅಷ್ಟೇ, ಆಮೇಲೆ ಅವೇ ನಿನ್ನ ಆಡಿಸ್ತಾವೆ ಎಂದವರ ಮಾತಿಗೆ ಸಾಗರ್ ನಗುತ್ತಾ ಹೂವು ತಂದಿದ್ದ. ಅರುಣ ಕೈಗೆ ಮುಂದೆ ಚಾಚಲು, ಅವನು ಮಡಿಸೋಕೆ ಅಂತ ಬಂದವನೇ, ಸುಮ್ಮನೆ ತಿರುಗು ಅತ್ತಾಗಿ. ಅಜ್ಜಿ ಮತ್ತೆ ಗೊಣಗಿದ್ದರು. ಅಜ್ಜಿ ಮಾತಿಗೆ ತಿರುಗಿದವಳ ಮುಖ ಮಾತ್ರ ಉರಿಯುತ್ತಿತ್ತು. ಕೆಂಪು ಮುಖದ ಚೆಲುವಿಗೆ ಬಿಳಿ ಕಾಕಡವನ್ನು ತುಡಿಸಿ ಅಜ್ಜಿಗೆ ದುಡ್ಡು ಕೊಟ್ಟು ಬಂದಿದ್ದ ಸಾಗರ್. ಅರುಣ ಕೂಡ ಬಂದು ಓರೆಗಣ್ಣಿನಲ್ಲಿ ಅಜ್ಜಿಯ ಕಡೆ ತಿರುಗಿ ಬಂದಿದ್ದಳು. ಎಳೆ ಹುಡುಗಿ ಎಂದುಕೊಂಡಿದ್ದರು ಅನುಭವಸ್ಥ ಅಜ್ಜಿ. ಕಾರಿನಲ್ಲಿ ಕೂತವಳೆ. ಎಷ್ಟು ಒಳ್ಳೆಯವರು ಅಲ್ವಾ ಅಜ್ಜಿ? ಈ ಥರದ ಅಜ್ಜಿ ಮನೆಯಲ್ಲಿ ಒಬ್ಬರು ಇರಬೇಕು, ಮನೆ ಚೆನ್ನಾಗಿರುತ್ತೆ ಎಂದಿದ್ದವನಿಗೆ, ಹೌದು, ಈ ಥರನೇ ಅಜ್ಜಿ ಇರಬೇಕು. ನನಗೆ ತಲೆ ಕೆಟ್ಟು ಹೋಗುತ್ತೆ. ಎಂಥ ಅಜ್ಜಿ ಇದ್ದರೆ ಮಾತಲ್ಲೇ ಸಾಯಿಸಿ ಬಿಡುತ್ತೆ, ಅಜ್ಜಿ ನೆನೆದು ಹೇಳಿದ್ದಳು. ಸದ್ಯ ನಿನ್ನ ಬಾಯಿ ಮುಚ್ಚಿಸೋಕೆ ಅವರಿಂದ ಮಾತ್ರ ಸಾಧ್ಯ ಆಯ್ತಲ್ವಾ? ಅದಕ್ಕೆ ಅಜ್ಜಿನ ಬೈತಾ ಇದ್ದೀಯಾ? ನಗುತ್ತಾ ಹೇಳಿದ್ದ. ಏನು? ನಾನು ನನ್ನ ಬಾಯಿ ಮುಚ್ಚಲ್ಲ ನಾನು ಅಂತಿದ್ದೀರಾ? ಮತ್ತು ಗಾಡಿ ಸ್ಟಾರ್ಟ್ ಮಾಡಿದಾಗ ನಾನು ಸುಮ್ಮನೆ ಇದ್ದೆ ತಾನೇ? ನಾನು ಮಾತಾಡಬಾರ್ದು ಅಂತ ಸೈಲೆಂಟಾಗಿದ್ದೆ ಅಲ್ವಾ? ನೀವು ಯಾಕೆ ಮತ್ತೆ ಮಾತಾಡಿ ಅಂದಿದ್ದು? ಮಾತಾಡ್ತಾನೆ ಸುಮ್ಮನೆ ಇದ್ದೋಳನ್ನ ಮಾತಾಡು ಅನ್ನೋದು ಬೇರೆ, ಆಮೇಲೆ ಮತ್ತೆ ಮಾತಾಡ್ತೀಯಾ, ಮಾತೇ ನಿಲ್ಲಿಸಲ್ಲ ಅಂತ ಹೇಳೋದು ಬೇರೆ. ಲಾಸ್ಟ್ ನಾನು ನಮ್ಮಮ್ಮನ ಮನೆ ತಲುಪೋ ತನಕ ತುಟಿ ಬಿಚ್ಚೋದಿಲ್ಲ, ಏನಾದರೂ ಅಷ್ಟೇ. ನಿಮ್ಮ ಮಾತು ಕೇಳಿ ಮಾತಾಡಿದ್ರೆ ನನ್ನೇ ಬಾಯ್ಪಡಿಕೆ ಅಂತ ಬಿಟ್ರಲ್ಲ, ನಿಂದೇ ತಪ್ಪು ಅರುಣ. ಇವರು ಬಾಲ್ಕನಿಯಲ್ಲಿ ಕೂಡಿ ಜ್ವರ ಬರೆಸಿದ್ದಾರೆ. ಆ ಅಜ್ಜಿ ಮಾತಾಡೇ ಜ್ವರ ಬರೆಸ್ತಾರೆ. ಇವರಿಬ್ಬರ ಜೊತೆ ಮಾತಾಡಿದ್ದು ನಿಂದೇ ತಪ್ಪು, ಮಾತಾಡಬೇಡ ತನಗೆ ತಾನೇ ಹೇಳಿಕೊಂಡಿದ್ದಳು ಜೋರಾಗಿ ನಗುತ್ತಾ. ಅಯ್ಯೋ, ನಾನೆಲ್ಲೇ ಹಾಗೆ ಹೇಳಿದ್ದು? ನಾನು ಹೇಳಿದ್ದು ನಿನ್ನನ್ನು ಆ ಅಜ್ಜಿ ಮಾತು ನಿಲ್ಲಿಸಿತ್ತು. ಅವರ ಎದುರು ಒಂದು ಮಾತು ಕೂಡ ಆಡಲು ಸಾಧ್ಯವಾಗಲಿಲ್ಲ ಅಲ್ವಾ? ಅದನ್ನು ನೋಡಿದ್ದು, ಅದಕ್ಕೆ ಹೇಳಿದ್ದು. ನೀನ್ಯಾಕೆ ಮಾತೇ ಆಡೋದಿಲ್ಲ ಅಂತೀಯ? ನಗುತ್ತಾ ಕೇಳಿದ್ದ. ಇದಕ್ಕೆ ನಾನು ಮಾತಾಡೋದಿಲ್ಲ ಅನ್ನೋದು. ಮಾತಾಡಿದ್ರೆ ತಾನೇ ನೀವು ನಗೋದು, ಕಂಪೇರ್ ಮಾಡೋದು. ನಾನು ಮಾತೇ ಆಡಲಿಲ್ಲ ಅಂದರೆ ನೀವು ಏನು ಮಾತಾಡೋಕ್ಕಾಗಲ್ಲ, ಹೀಗೆ ಇರ್ತೀನಿ. ಹೀಗೆನ್ನುವವಳ ಮುಖ ಕೆಂಪು ಬಣ್ಣಕ್ಕೆ ತಿರುಗಿದ್ದರೆ ಮುಖ ಮತ್ತಷ್ಟು ಸುಂದರವಾಗಿತ್ತು. ದಯವಿಟ್ಟು ಯಾರೆಲ್ಲ ಕತೆ ಕೇಳ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಪ್ರತಿದಿನ ಕತೆ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಬಟ್ ಹಾಕ್ತೀನಿ. ಕತೆ ತುಂಬ ಶಾರ್ಟ್ ಆಗಿದೆ. ನೆಕ್ಸ್ಟ್ ಕತೆನ ಸ್ವಲ್ಪ ಲಾಂಗ್ ಆಗೋಕ್ಕೆ ಟ್ರೈ ಮಾಡ್ತೀನಿ. ಕತೆ ಶಾರ್ಟ್ ಆಗಿದೆ ಅಂತ ಬೇಜಾರು ಮಾಡ್ಕೋಬೇಡಿ. ಕತೆ ಕೇಳಿದವರು ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.